ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಫೆಬ್ರವರಿ 2ರಂದು ಮುದ್ದೇಬಿಹಾಳ ತಾಲೂಕಿನ ಕವಡಿಮಟ್ಟಿ, ಸರೂರು ಹಾಗೂ ಮುದ್ದೇಬಿಹಾಳ ನಗರದಲ್ಲಿ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಹೇಳಿದರು. ಆ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ತದನಂತರ ಅವರು ಅಲ್ಲಿಂದ ಮತ್ತೆ ಬೇರೆ ಕಾರ್ಯಕ್ರಮಗಳಿಗೆ ಹೋದರು. ಹೀಗೆ ಇರುವಂಥ ಅಭಿಪ್ರಾಯಗಳಿದ್ದಾವೆ. ಅದಕ್ಕೆ ನಿಮ್ಮ ಸಲಹೆಗಳು ಅಂದರೆ ನಾ ಏನು ಹೇಳ್ತೀನಿ, ಬಹಳಷ್ಟು ಕಾರ್ಯಕರ್ತರಲ್ಲಿ ಏನೊಂದು ಜಿಜ್ಞಾಸೆ ಏನಿದೆ ಅಂದರೆ, ಏನ್ರಿ ಏನು ಕೆಲಸನ ಆಗ್ತಾ ಇಲ್ಲ ಮುದ್ದೇಬಿಹಾಳ. ನಾನು ಒಂದು ಮಾತನ್ನು ಹೇಳ್ತೇನೆ, ಇಡೀ ರಾಜ್ಯದಲ್ಲಿ ಏನು ಕೆಲಸ ಆಗ್ಯಾವ ನನ್ನ ಕಾನ್ಸ್ಟಿಟ್ಯೂನ್ಸಿ ಅಷ್ಟೇ ಕೆಲಸ ಆಗ್ಯಾವ, ಹೆಚ್ಚಾಗಿದೆ. ಇಡೀ ರಾಜ್ಯದಲ್ಲಿ ಏನಾಗಿದೆ, ನನ್ನಲ್ಲಿ ಅದೇ ಆಗ್ತಾ ಇದೆ. ಅದೇನು ವ್ಯತ್ಯಾಸ ಇದೆ. ಮತ್ತು ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡಿ, ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿ ಮನೆ ಮನೆಗೆ ಕೂಡ ಗ್ಯಾರಂಟಿ ಕಾರ್ಡ್ಗಳ ಆ ಎಲ್ಲ ಫಲಾನುಭವಿಗಳಿಗೆ 5 kg ಅಕ್ಕಿಯನ್ನು ಜಾಸ್ತಿ ಮಾಡೋದು ಅಂತ ತೀರ್ಮಾನ ಆಯಿತು. ನಾವು ಅಧಿಕಾರಕ್ಕೆ ಬಂದಿವಿ, ಕೇಂದ್ರ ಸರ್ಕಾರಕ್ಕೆ ಮನವಿ ಕೊಟ್ಟಿವಿ, ಫುಡ್ ಕಾರ್ಪೊರೇಷನ್ ಕೊಡಬೇಕು ಅಂತ ಹೇಳಿದ್ರು, ಕೊಡ್ತೇವೆ ಅಂತ ಹೇಳಿದ್ರು. ಅಲ್ಲಿಂದ ನಾವು ಬೆಂಗಳೂರಿಗೆ ನಮ್ಮ ಮುಖ್ಯಮಂತ್ರಿಯವರು ಬರೋಷ್ಟರಲ್ಲೇ ಕೇಂದ್ರ ಸರ್ಕಾರದ ಮಂತ್ರಿಗಳು ಹೇಳಿಕೆ ಕೊಡ್ತಾರೆ, ಪತ್ರ ಕಳಿಸ್ತಾರೆ, FCIದಿಂದ ಪತ್ರ ಕಳಿಸ್ತಾರೆ, ನಮಗೆ ಕೊಡೋಕ್ಕಾಗೋದಿಲ್ಲ ಅಂತ ಕಳಿಸ್ತಾರೆ. ಕೊಡೋಕ್ಕಾಗೋದಿಲ್ಲ ಅಂದಮೇಲೆ ಮತ್ತೆ ಮಂತ್ರಿಗಳನ್ನು ಸಂಪರ್ಕ ಮಾಡಲಿಕ್ಕೆ ಮುಖ್ಯಮಂತ್ರಿ ಪ್ರಯತ್ನ ಮಾಡ್ತಾರೆ. ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಸೇರಿಕೊಂಡು ಕರ್ಕೊಂಡು ಹೋಗಬೇಕು ಅಂತ ಅವ್ರ ಅಪಾಯಿಂಟ್ಮೆಂಟ್ ಕೇಳ್ತಾರೆ. ನಮಗೆ ಆಹಾರದ ಕೊರತೆ ಇದೆ, ಈ ವರ್ಷ ನಮಗೆ ಕೊಡೋಕ್ಕಾಗೋದಿಲ್ಲ ಅಂತ ನೆಪ ಹೇಳ್ತಾರೆ. ಅಧಿಕಾರಕ್ಕೆ ತೊಂಬರಿಕೊಂಡು ಈಗ ಇಲೆಕ್ಷನ್ ಆದಮೇಲೆ ಏನ್ರಿ ಈಗ ಕೊಡ್ತೀರಿ ಅಂದ್ರೆ ಏನು ಕೊಡ್ತೀರಿ ಹೇಳ್ರಿ ಅನ್ನೋರು ಕೇಳಿ, ಈಗೇನು ಕೊಡ್ತೀರಿ ಹೇಳ್ರಿ ಅನ್ನೋರು ಕೇಳಿ. ನೋಡಿ, ಇವತ್ತು ಪ್ರತಿಯೊಂದು ಮನೆ ಅಕೌಂಟ್ಗೆ ಕೂಡ ಹಣ ಬಂದಿದೆ. 2 ತಿಂಗಳ ಬಂದಿರಲಿಲ್ಲ ಅಂತ ಭಾಳ ಮಂದಿ ತಳಮಳ ಆಗಿದೆ. ಪ್ರತಿಯೊಬ್ಬರ ಅಕೌಂಟಿಗೆ 8,000 ರೂಪಾಯಿ ಹಣ ಬಂದಿದೆ. ಎಷ್ಟು ಬಂದಿದೆ? ನಿಂತು ಹೋದದ್ದು 8,000 ರೂಪಾಯಿ ಬಂದಿದೆ. ಅವ್ರ ಅಕೌಂಟಿಗೆ 8,000 ರೂಪಾಯಿ ಬಂದಿದೆ. ಇದೆಲ್ಲದಕ್ಕೂ ಸೇರಿ ಮತ್ತೊಂದು ಹೇಳಿದ್ದೀವಿ, ಏನು ಯುವ ನಿಧಿ ಅಂತ ಕಾರ್ಯಕ್ರಮ ಹೇಳಿದ್ದೀವಿ. ಯುವ ನಿಧಿ ಪ್ರಾರಂಭ ಮೊನ್ನೆ ತಿಂಗಳಾಯಿತು. ಅದೇನು, ಯಾವ ಯುವಕರು ಗ್ರ್ಯಾಜುಯೇಟ್ ಮುಗಿಸಿ 6 ತಿಂಗಳ ನಂತರ ಉದ್ಯೋಗ ಸಿಗೋದಿಲ್ಲ, ಅವರು ಯುವ ನಿಧಿಯನ್ನು ಪಡೀಬೋದು. 1500 ರೂಪಾಯಿ ITI ಡಿಪ್ಲೊಮಾ ಮಾಡಿದವರಿಗೆ, ಗ್ರ್ಯಾಜುಯೇಷನ್ ಮಾಡಿದವರಿಗೆ, ಇಂಜಿನಿಯರಿಂಗ್ ಕೋರ್ಸ್ ಮಾಡಿದವರಿಗೆ, ಅವರಿಗೆಲ್ಲ ಏನಪ್ಪ ಅಂದರೆ 3,000 ರೂಪಾಯಿ ಪ್ರತಿ ತಿಂಗಳ ಮಾಸಾಸನ ರೂಪದಲ್ಲಿ ಕೊಡೋದು. ಯಾಕೆ ಕೊಡೋದು? ಅವರು ಮುಂದೆ ಅರ್ಜಿ ಹಾಕೋಕ್ಕೂ ಬಡವರಿಗೆ ಹೇಗಿದ್ದಾರೆ ಅಂದರೆ, ಅರ್ಜಿ ಹಾಕೋಕ್ಕೂ ಕೆಲವ್ರ ಹತ್ರ ದುಡ್ಡು ಇರೋದಿಲ್ಲ. ನಾನು ನೋಡಿದ್ದೀನಿ, ಜೆರಾಕ್ಸ್ ಮಾಡಿಸ್ಕೊಳ್ಳೋಕೆ ದುಡ್ಡು ಇರೋದಿಲ್ಲ, ಸರ್ಟಿಫಿಕೇಟ್ಸನ್ನು ಜೆರಾಕ್ಸ್ ಮಾಡ್ಕೊಳ್ಳೋಕೆ ದುಡ್ಡು ಇರೋದಿಲ್ಲ, ಇಂಟರ್ವ್ಯೂಗೆ ಹೋಗೋಕೆ ದುಡ್ಡು ಇರೋದಿಲ್ಲ. ಅವ್ರ ಹತ್ರ ಕೂತ್ಕೊಂಡು ಒಂದು ಲೈಬ್ರರಿಗೆ ಹೋಗಿ ಪುಸ್ತಕವನ್ನು ಓದ್ತೀನಿ ಅಂದರೆ ದುಡ್ಡು ಇರೋದಿಲ್ಲ. ಇವತ್ತು ಒಂದು ಲ್ಯಾಪ್ಟಾಪ್ ಖರೀದಿ ಮಾಡೋಕ್ಕೆ ದುಡ್ಡು ಇರೋದಿಲ್ಲ. ಫೋನ್ ಖರೀದಿ ಮಾಡಿ, ಸ್ಮಾರ್ಟ್ ಫೋನ್ ಖರೀದಿ ಮಾಡಿ, ಅದರಲ್ಲೇ ಇವತ್ತು ಇಂಟರ್ನೆಟ್ ಮೇಲೆ ನಾವು ಓದ್ಕೊತೀವಿ, ಅದಕ್ಕೆ ದುಡ್ಡು ಇರೋದಿಲ್ಲ. ಪಟ್ಟಣದ ಆಲ್ಮಟ್ಟಿ ರಸ್ತೆಯಲ್ಲಿರುವ ಮದರಿ ಕಲ್ಯಾಣ ಮಂಟಪದಲ್ಲಿ ಬುಧವಾರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದರು. ಮುದ್ದೇಬಿಹಾಳದಲ್ಲಿ ನಡೆಯಲಿರುವ ಸರ್ಕಾರಿ ಕಾರ್ಯಕ್ರಮದಲ್ಲಿ ವಿವಿಧ ಯೋಜನೆಗಳಿಗೆ ಸಿಎಂ ಚಾಲನೆ ನೀಡುವರು. ಕವಡಿಮಟ್ಟಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿ ಅನಾವರಣ ಸಮಾರಂಭದಲ್ಲಿ ಪಾಲ್ಗೊಳ್ಳುವರು. ನಂತರ ಸರೂರಿನ ಹಾಲುಮತ ಗುರುಪೀಠದ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದು, ಯಾವುದೇ ಗೊಂದಲಗಳಿಗೆ ಆಸ್ಪದವಿಲ್ಲದಂತೆ ಕಾರ್ಯಕ್ರಮ ಯಶಸ್ವಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಹೇಳಿದರು.
ಮುಖಂಡ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ, ಹಿರಿಯ ಶಾಸಕರಾಗಿರುವ ನಾಡಗೌಡರನ್ನ ಸಂಪುಟದಲ್ಲಿ ಸಚಿವರನ್ನಾಗಿ ಮಾಡಲು ಸಿಎಂ ಮೇಲೆ ಒತ್ತಡ ಹೇರುತ್ತೇವೆ ಅಂದರು. ಕಾಂಗ್ರೆಸ್ ಮುಖಂಡ ಸಿಬಿ ಅಸ್ಕಿ ಮಾತನಾಡಿ, ಸಿಎಂ ಕಾರ್ಯಕ್ರಮ ಯಶಸ್ವಿಗೆ 150 ವಾಹನಗಳ ವ್ಯವಸ್ಥೆಯನ್ನ ಮಾಡಲು ಸಹಕಾರ ನೀಡುತ್ತೇನೆ. ಈಗಾಗಲೇ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಮಂಜೂರಾತಿಯನ್ನ ಶಾಸಕರು ಸಿಎಂ ಅವರಿಂದ ದೊರಕಿಸಿಕೊಟ್ಟದ್ದು ಶೀಘ್ರವೇ ಕೆಲಸಗಳು ಆರಂಭಗೊಳ್ಳಲಿವೆ. ಅಭಿವೃದ್ಧಿ ಕಾಮಗಾರಿಗಳು ಮತ್ತಷ್ಟು ವೇಗ ಪಡೆದುಕೊಳ್ಳಲಿವೆ ಎಂದರು. ಮುಖಂಡರಾದ ಶಿವಶಂಕರಗೌಡ ಹಿರೇಗೌಡರ್, ನಿವೃತ್ತ ಡಿವೈಎಸ್ಪಿ ಎಸ್ಎಸ್ ಹುಲ್ಲೂರ್ ಮಾತನಾಡಿ, ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಯಶಸ್ವಿಗೆ ಸರ್ವರೂ ಕೈಜೋಡಿಸಬೇಕು ಎಂದರು. ಮುದ್ದೇಬಿಹಾಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರನಾಳ್, ತಾಳಿಕೋಟಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೆಹಬೂಬ್ ಚೋರ್ಗಸ್ತಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಶಳ್ಳಗಿ ಇದ್ದರು. ಶ್ರೀಶೈಲ್ ಹೂಗಾರ್ ನಿರೂಪಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.